ಅಮ್ಮೋ, ನಿನ್ಗೊಂದು ಕತೆ ಹೇಳ್ತೀನಿ ಕೇಳಿಸ್ಕೊ ಎಂದು ಮಾತನ್ನು ಶುರು ಮಾಡಿದ್ದಳು ಗುಣಶೀಲ. ಅದು ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ವನವಾಸದಲ್ಲಿರೋ ಸಮಯ. ಕುಡಿಯೋಕೆ ನೀರ್ ತರೋಕೆ ಅಂತ ಸರೋವರಕ್ಕೆ ಹೋಗಿದ್ದ ಸೀತಾದೇವಿ ಒಂದು ತುಂಬು ಗರ್ಭಿಣಿ ಜಿಂಕೆ ನೀರ್ ಕುಡಿತಾ ಇರೋದ್ ನೋಡ್ತಾಳೆ. ಅದ್ರ ಹೊಟ್ಟೆ ನೋಡೇ ಅವಳಿಗೆ ಅರ್ಥ ಆಗತ್ತೆ. ನಾಳೆನೋ ನಾಳಿದ್ದು ಆ ಜಿಂಕೆ ಹೊಟ್ಟೆ ಒಳಗಿರೋ ಮರಿ ಜಿಂಕೆ ಈ ಭೂಮಿಗೆ ಬರಬಹುದು, ಅದು ಕೂಡ ತಾಯಿ ಜಿಂಕೆ ಅಷ್ಟೇ ಸುಂದರವಾಗಿರತ್ತೆ ಅಂತ ಮನ್ಸಲ್ಲೇ ಹೇಳ್ಕೊಂಡು ಸಂತೋಷ ಪಡ್ತಿರುವಾಗ ಹುಲಿ ಬಂದ್ಬಿಡತ್ತೆ. ಅದ್ ಹೇಗ್ ಬಂತು ಅಂತ ಸೀತೆಗೆ ಅರಿವಾಗೋ ಅಷ್ಟರಲ್ಲೇ ಆ ಗರ್ಭಿಣಿ ಜಿಂಕೆನ ಹುಲಿ ಕೊಂದು ಅಲ್ಲಿಂದ ಎತ್ಕೊಂಡು ಹೋಗ್ಬಿಡತ್ತೆ. ಸೀತೆಗೆ ತುಂಬಾ ಸಿಟ್ಟು ಬರುತ್ತೆ. ಮಡಕೆನ ಅಲ್ಲೇ ಬಿಟ್ಟು ಕಣ್ಣೀರ್ ಹಾಕ್ತಾ ಗಂಡ ಶ್ರೀರಾಮಚಂದ್ರನ ಹತ್ರ ಬಂದು ಆ ಹುಲಿ ಮಾಡಿದ ತಪ್ಪನ್ನೆಲ್ಲ ಹೇಳ್ತಾಳೆ. ಅಲ್ಲೇ ಇದ್ದ ಲಕ್ಷ್ಮಣ ಕೂಡ ಅಣ್ಣ ಶ್ರೀರಾಮನಿಗೆ ತಾನು ದೇವರ ಪೂಜೆ ಮಾಡೋದಕ್ಕೇಂತ ನೀರೆರೆದು ಪೋಷಿಸೋ ಹೂಗಳ ಮೇಲೆ ಬಂದು ಕೂರೋ ದುಂಬಿಗಳು ಮಕರಂದ ಹೀರಿ ಹಾರು ಹೋಗೋ ತಪ್ಪನ್ನ ಕೂಡ ಹೇಳ್ಕೊಳ್ತಾನೆ. ಸೀತೆ ಮತ್ತು ಲಕ್ಷ್ಮಣ ಇಬ್ರು ಸೃಷ್ಟಿಯಲ್ಲಿರುವ ಈ ತಪ್ಪಿನ ಬಗ್ಗೆ ರಾಮನನ್ನ ಸ್ವಲ್ಪ ಖಾರವಾಗೇ ಪ್ರಶ್ನೆ ಮಾಡ್ತಾರೆ. ಇವರಿಬ್ಬರ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಂಡ ಶ್ರೀರಾಮಚಂದ್ರ ಮೊದಲು ಸೀತೆಗೆ ಹೇಳ್ತಾನೆ, ಸೀತಾ, ನಿನ್ನ ಕಣ್ಣಿಗೆ ಕಂಡಿದ್ದು ಗರ್ಭಿಣಿ ಜಿಂಕೆ, ಆದ್ರೆ ಅದರ ಹೊಟ್ಟೆಯೊಳಗಿದ್ದ ಮರಿ ಜಿಂಕೆ ಸತ್ತೋಗಿತ್ತು. ಹಾಗೆ ಆ ಹುಲಿ ಬೇಟೆಯಾಡಿದ್ದನ್ನ ಮಾತ್ರ ನೀನ್ ನೋಡ್ದೆ. ಆದ್ರೆ ಅದೇ ಹುಲಿಯ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದು ಹಸಿವಿನಿಂದ ತನ್ನ ಗಂಡ ಊಟ ತಂದೇ ತರ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವನ ದಾರಿಯನ್ನೇ ಕಾಯ್ತಾ ಇದೆ. ನಾಳೆ ಆ ತಾಯಿ ಹುಲಿ ತನ್ನ ಮಗುಗೆ ಜನ್ಮ ಕೊಡುತ್ತೆ. ಲಕ್ಷ್ಮಣ, ನಿನ್ನ ಕಣ್ಣಿಗೆ ದುಂಬಿ ಹೂವಿನ ಮೇಲೆ ಕೂತು ಮಕರಂದ ಹೀರಿ ಹೊರಟು ಹೋಗೋದು ಮಾತ್ರ ಕಾಣಿಸ್ತಿದೆ. ಆದ್ರೆ ಆ ಹೂ ಹುಟ್ಟೋಕೆ ಕಾರಣನೇ ಒಂದು ದುಂಬಿ. ದುಂಬಿಗಳು ಆಹಾರಕ್ಕಾಗಿ ಹೂಗಳು ಸಂತಾನಾಭಿವೃದ್ಧಿ ಮಾಡೋದಕ್ಕೆ ದುಂಬಿಗಳನ್ನ ಅವಲಂಬಿಸಿವೆ. ಇದನ್ನೇ ಸೃಷ್ಟಿ ಅನ್ನೋದು. ಈ ಸೃಷ್ಟಿಯಲ್ಲಿ ಸರಿ ತಪ್ಪು ಅನ್ನೋದೇ ಇಲ್ಲ. ಈ ಕಥೆಯನ್ನ ಹೇಳಿ ಕಣ್ಣೀರನ್ನು ಒರೆಸ್ಕೊತಿದ್ದ ತಾಯಿಯನ್ನ ನೋಡ್ತಾ ಇದ್ದ ದೀಪಿಕಾಳಿಗೆ ಅವಳ ಮಾತಿನ ಉದ್ದೇಶ ಅರ್ಥವಾಗಿತ್ತು. ಇಂತಹ ಮತ್ತಷ್ಟು ಹೊಸ ತರ್ಕಗಳೊಂದಿಗೆ ಅನೇಕ ರೋಚಕ ಸನ್ನಿವೇಶಗಳನ್ನು ಒಳಗೊಂಡಿರುವ ಕಾದಂಬರಿ ಅಮೀಬಾ ಅಕ್ಷರಗಳ ಆಕಾರದಲ್ಲಿ ಏಪ್ರಿಲ್ 7ರಿಂದ ನಿಮ್ಮ ಕೈ ಸೇರಲಿದೆ. ಅಮೀಬಾ